ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಅದರದ ಸ್ವಾಗತ. ನಾವು ಛಂದಸ್ಸನ್ನು ನೋಡ್ತಿದ್ವಿ, ಅದರಲ್ಲಿ ಮಾತ್ರಾಗಣ ಅಂತ ನೋಡ್ತಾ ಇದ್ವಿ. ಮಾತ್ರಾಗಣದಲ್ಲಿ ರಗಳೆ, ಕಂದಪದ್ಯ, ಷಟ್ಪದಿ ಮೂರುಗಳನ್ನು ನಾವು ಮಾತ್ರೆಗಳ ಆಧಾರದ ಮೇಲೆ ಗುರುತಿಸ್ತೇವೆ ಅಂತ ಹೇಳಿದ್ದೆ. ಅದರಲ್ಲಿ ಈಗ ನಾವು ಲಘು ಯಾವ್ಯಾವ ಅಕ್ಷರಕ್ಕೆ ಬರ್ತೈತಿ, ಆಮೇಲೆ ಗುರು ಯಾವ್ಯಾವ ಅಕ್ಷರಕ್ಕೆ ಬರ್ತೈತಿ ಅನ್ನೋದನ್ನು ನೋಡುತ್ತಾ ಹೋಗೋಣ. ಮೊದಲನೇದಾಗಿ ನಾವು ಗುರು ಎನಿಸುವ ಲಕ್ಷಣಗಳು ಯಾವ್ಯಾವ ಇರ್ತಾವೆ ಅನ್ನೋದು ನೋಡೋಣ. ಮೊದಲನೇದಾಗಿ ದೀರ್ಘಾಕ್ಷರ. ಇಲ್ಲಿ ನೋಡಿದಾಗ ಉದಾಹರಣೆಗೆ ಏಕೋ, ರಾಜು, ಈ ಸೌಟು. ಇಲ್ಲಿ ನೋಡಿದಾಗ ಅಕ್ಷರಗಳನ್ನು ನೋಡಿದಾಗ ಎ ಅನ್ನುವಂಥದ್ದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ ಆಗೈತಿ. ಆದ ಕಾರಣ ನಾವು ಇದಕ್ಕೆ ಗುರುವನ್ನು ಹಾಕಿದ್ದೀವಿ. ಮುಂದೆ ಕೋ ಎನ್ನುವಂಥದ್ದು ದೀರ್ಘಾಕ್ಷರ ಇದೆ, ಆದ ಕಾರಣ ಇದಕ್ಕೆ ಗುರು ಬರುತ್ತಾ. ನೆಕ್ಸ್ಟ್ ರಾ ಅನ್ನೋದು ಗುರು ಆಗುತ್ತೆ. ಜು ಅನ್ನೋದು ಇದು ದೀರ್ಘಾಕ್ಷರ, ಆದ ಕಾರಣ ಗುರು ಆಗುತ್ತೆ. ಈ ಅನ್ನುವುದು ಏನಂದರೆ ಗುರುವಾಗುತ್ತೆ. ಕೈ ಎನ್ನುವುದು ಗುರುವಾಗುತ್ತೆ. ಸೌ ಎನ್ನುವುದು ಗುರುವಾಗುತ್ತೆ. ಟು ಎನ್ನುವುದು ಲಘು ಆಗುತ್ತೆ. ಈಗ ನಾವು ನೋಡಿದಾಗ ದೀರ್ಘಾಕ್ಷರಗಳಲ್ಲಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳೆಲ್ಲವೂ ಸಹಿತ ನಾವು ಗುರುವನ್ನು ಹಾಕಬೇಕಂತ ನೋಡ್ತೀವಿ. ಅದೇ ರೀತಿ ಐ ಮತ್ತು ಅವುಗಳಿಗೂ ಸಹಿತ ಗುರು ಚಿಹ್ನೆಯನ್ನು ಹಾಕಬೇಕಾಗತ್ತೆ. ಮುಂದಿನದಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ. ಈಗ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರು ಹಾಕಬೇಕು. ಒತ್ತಕ್ಷರ ಇದ್ದಂಥ ಅಕ್ಷರಕ್ಕೆ ಮತ್ತು ಅದರ ಮುಂದಿನ ಅಕ್ಷರಕ್ಕೆ ನಾವು ಲಘುವನ್ನು ಹಾಕ್ತೀವಿ. ಈಗ ಒತ್ತಕ್ಷರದ ಹಿಂದಿನ ಅಕ್ಷರ, ಈಗ ಉದಾಹರಣೆ ನೋಡಿದಾಗ ಅಕ್ಷರ ಎನ್ನುವಂಥ ಪದಕ್ಕೆ ಅಕ್ಕ ಏನಂದರೆ ಗುರು ಹಾಕಬೇಕು. ಯಾಕಂದರೆ ಕ ಶ ಒತ್ತಿದೆ, ಆದ ಕಾರಣ ಹಿಂದಿನ ಅಕ್ಷರ ಗುರು ಆಗುತ್ತೆ. ಈ ಅಕ್ಷರ ಲಘು ಆಗುತ್ತೆ, ಇದು ಅಕ್ಷರ ಲಘು ಆಗುತ್ತೆ. ಅಂದರೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಯಾವಾಗಿದ್ರೂ ಗುರುವನ್ನೇ ಹಾಕಬೇಕು. ಮುಂದಿನದಾಗಿ ಅನುಸ್ವಾರ ಅಥವಾ ವಿಸರ್ಗಗಳಿಂದ ಕೂಡಿರುವ ಅಕ್ಷರ. ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದಂಥ ಅಕ್ಷರಕ್ಕೆ ನಾವು ಯಾವಾಗಿದ್ರೂ ಗುರುವನ್ನೇ ಹಾಕಬೇಕು. ಈಗ ಶಂಕ ಅನ್ನುವಂಥ ಪದವನ್ನು ತೆಗೆದುಕೊಂಡಾಗ ಶಂ ಎನ್ನುವುದು ಅನುಸ್ವಾರದಿಂದ ಕೂಡಿರುವಂಥ ಅಕ್ಷರ ಆಗೈತಿ, ಆದ ಕಾರಣ ಇದಕ್ಕೆ ನಾವು ಗುರುವನ್ನು ಹಾಕ್ತೀವಿ. ಕ ಎನ್ನುವುದು ಇದು ಏನಂದ್ರೆ ಅಲ್ಪಾಕ್ಷರ, ಅಂದ್ರೆ ಕಡಿಮೆ ಸಮಯ ತೆಗೆದುಕೊಂಡು ಓದುವಂಥ ಅಕ್ಷರ ಆಗೈತಿ, ಆದ ಕಾರಣ ಇದಕ್ಕೆ ನಾವು ಲಘು ಹಾಕ್ತೀವಿ. ನೆಕ್ಸ್ಟ್ ವರ್ಡ್ ಪುನಃ ಎನ್ನುವಲ್ಲಿ ಪು ಎನ್ನುವುದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ ಆಗೈತಿ, ಆದ ಕಾರಣ ಇದಕ್ಕೆ ಲಘು ಹಾಕಬೇಕು. ನ ಏನಂದರೆ ವಿಸರ್ಗದಿಂದ ಕೂಡಿರುವಂಥ ಅಕ್ಷರ ಆಗೈತಿ, ಆದ ಕಾರಣ ಇದಕ್ಕೆ ನಾವು ಗುರುವನ್ನು ಹಾಕಬೇಕು. ಮುಂದಿನದಾಗಿ ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರ. ಇಲ್ಲಿ ವ್ಯಂಜನಾಕ್ಷರದಿಂದ ಕೂಡಿರುವ ಅಕ್ಷರಕ್ಕೆ ಏನು ಹಾಕಬೇಕಂದ್ರೆ ವ್ಯಂಜನಾಕ್ಷರದಿಂದ ಕೂಡಿದ ಅಕ್ಷರ ಮತ್ತು ಅದರ ಹಿಂದಿನ ಅಕ್ಷರವನ್ನು ಎರಡೂ ಸೇರಿಸಿ ಒಂದು ಗುರುವನ್ನು ಹಾಕಬೇಕಂತ ನಾವು ನೋಡ್ತೀವಿ. ಈಗ ಬಯಲೊಳ್ ಎನ್ನುವಂಥ ಒಂದು ಪದ ಐತಿ. ಈಗ ಬಕ ಲಘು ಹಾಕಬೇಕು, ಯಕು ಲಘು ಹಾಕಬೇಕು. ಇಲ್ಲಿ ಒಳ್ಳೆ ಎನ್ನುವಂಥದ್ದು ಎರಡು ಅಕ್ಷರ ಸೇರಿ ಒಂದು ಏನಂದ್ರೆ ಗುರುವನ್ನು ಹಾಕಬೇಕಂತ ನಾವಿಲ್ಲಿ ಗುರುತಿಸ್ತೀವಿ. ಈಗ ಬಯಲೊಳ್ ಎನ್ನುವಂಥದ್ದು ಲಘು ಗುರು, ಈ ರೀತಿಯಾಗಿ ಗುರುತಿಸ್ತೀವಿ. ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಮತ್ತು ವ್ಯಂಜನ ಬಂದಂಥ ಅಕ್ಷರ ಎರಡೂ ಸೇರಿಸಿ ಒಂದು ಗುರುವನ್ನು ಹಾಕೋದು ಇದು ಛಂದಸ್ಸಿನ ನಿಯಮ ಆಗೈತಿ. ನೆಕ್ಸ್ಟು ಷಟ್ಪದಿಯ 3 ಮತ್ತು 6ನೆಯ ಸಾಲಿನ ಕೊನೆಯ ಅಕ್ಷರ. ಇಲ್ಲಿ ಷಟ್ಪದಿಯ 3 ಮತ್ತು 6ನೇ ಸಾಲಿನ ಅಕ್ಷರ ಅದು ಲಘುವಾಗಿದ್ದರೂ ಸಹಿತ ಅದನ್ನು ಗುರುವನ್ನಾಗಿ ಗುರುತಿಸ್ಬೇಕಂತ ನೋಡ್ತೀವಿ. ಇಲ್ಲಿ ಇದು ಗುರು ಎನಿಸುವ ಯಾವುದೇ ಲಕ್ಷಣವನ್ನು ಹೊಂದದಿದ್ದರೂ ಗುರುವೆಂದೇ ಪರಿಗಣಿಸಲಾಗುವುದು. ಅಂದರೆ ಷಟ್ಪದಿಗಳಲ್ಲಿ ನೋಡಿದಾಗ ನಾವು ಏನಂದರೆ ಲಾಸ್ಟ್ನೇ ಅಕ್ಷರ ಅದು ಲಘು ಇದ್ದರೂ ಸಹಿತ ನಾವು ಅದನ್ನು ಗುರುಯಂತೆ ಗುರುತಿಸಬೇಕಾಗ್ತೈತಿ. ನೆಕ್ಸ್ಟ್ ಇದುವರೆಗೆ ಹೇಳಿದ ಲಕ್ಷಣಗಳು ಇಲ್ಲದ ಅಕ್ಷರಗಳನ್ನು ಲಘು ಎಂದು ಪರಿಗಣಿಸಲಾಗುವುದು. ಕಂದ, ಷಟ್ಪದಿ, ರಗಳೆ ಛಂದಸ್ಸುಗಳು ಮಾತ್ರಾಗಣ ಆಧಾರಿತ ಛಂದಸ್ಸುಗಳು ಅಂತ ನೋಡ್ತೀವಿ ನಾವು. ಮಾತ್ರಾಗಣ ಛಂದಸ್ಸು ಅಂದರೆ ನಾವು ಅವುಗಳ ಘನ ವಿಂಗಡಣೆ ಮಾಡಬೇಕಂದ್ರೆ ಅಲ್ಲಿ ಅಂಕಿಗಳನ್ನು ಕೊಡ್ತೀವಿ, ಆದ ಕಾರಣ ಇವಕ್ಕೆ ನಾವು ಮಾತ್ರಾಗಣ ಅಂತೇಳಿ ನಾವು ಕರಿತೀವಿ. ಒಂದನೇದಾಗಿ ಷಟ್ಪದಿ. 6 ಪಾದಗಳುಳ್ಳ ಪದ್ಯವನ್ನು ಷಟ್ಪದಿ ಎಂದು ಕರೆಯುತ್ತಾರೆ. ಪದಿ ಅಂದರೆ ಸಾಲು ಅಂತ ಹೇಳ್ತೀವಿ ನಾವು, ಪಾದ ಅಂದ್ರೂ ಸಾಲು. ಓಕೆ. ನೆಕ್ಸ್ಟು ಇದರ 1, 2, 4 ಮತ್ತು 5ನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಒಂದಕ್ಕೊಂದು ಸಮನಾಗಿರುತ್ತವೆ. 3 ಮತ್ತು 6ನೇ ಪಾದಗಳು ಪರಸ್ಪರ ಸಮವಾಗಿರುತ್ತವೆ. 1ನೇ ಪಾದದಲ್ಲಿರುವ ಮಾತ್ರೆಗಳ 1/2 ಮತ್ತು 1 ಗುರು 3ನೇ ಮತ್ತು 6ನೇ ಪಾದಗಳಲ್ಲಿರುತ್ತವೆ. ದ್ವಿತೀಯ ಅಕ್ಷರವು ಪ್ರಾಸಾಕ್ಷರವಾಗಿರುತ್ತದೆ ಅಂತ ನಾವು ನೋಡ್ತೀವಿ. ಈ ಷಟ್ಪದಿಯೊಳಗೆ ಒಟ್ಟು 6 ಪ್ರಕಾರಗಳು ಬರ್ತಾವೆ. ಅವು ಯಾವ್ಯಾವಂದರೆ ಶರ, ಕುಸುಮ,
ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ ಎಂಬಂಥ 6 ಷಟ್ಪದಿಗಳು ಕಂಡುಬರ್ತಾವೆ. ಅದರಲ್ಲಿ ನಿಮ್ಮ ಅಭ್ಯಾಸಕ್ಕಿರುವಂಥದ್ದು 2 ಷಟ್ಪದಿಗಳು ಮಾತ್ರ, ಒಂದು ಭಾಮಿನಿ ಷಟ್ಪದಿ, ಇನ್ನೊಂದು ವಾರ್ಧಕ ಷಟ್ಪದಿ ಅಂತ ನೋಡ್ತೀವಿ. ಈಗ ಭಾಮಿನಿ ಷಟ್ಪದಿಯನ್ನು ನೋಡೋಣ, ಅದರ ಲಕ್ಷಣಗಳು ಯಾವ್ಯಾವ ರೀತಿಯಾಗಿರ್ತಾವೆ ಅಂತೇಳಿ ನೋಡೋಣ. ಈಗ ನಾವು ಎಕ್ಸಾಮ್ನಲ್ಲಿ ನೋಡಿದಾಗ 3 ಸಾಲುಗಳನ್ನು ಕೊಟ್ಟಾಗ ನಾವು ಷಟ್ಪದಿ ಅಂತ ಕಂಡುಹಿಡ್ಕೊಳ್ಬೇಕು. ಆಮೇಲೆ 2 ಸಾಲುಗಳನ್ನು ಕೊಟ್ಟಾಗ ಕಂದ ಪದ್ಯದಿಂದ ಕೂಡಿರೋದಂಥ ಪದ್ಯ ಆಗೈತೆ ಅಂತ ಕಂಡುಹಿಡಿಯಬೇಕು. ಈಗ ಭಾಮಿನಿ ಷಟ್ಪದಿಯನ್ನು ನೋಡಿದಾಗ ಅದರ ಲಕ್ಷಣಗಳು 1, 2, 4 ಮತ್ತು 5ನೇ ಪಾದಗಳು ಸಮಾನಾಗಿದ್ದು ಪ್ರತಿ ಪಾದದಲ್ಲೂ 3, 4 ಮಾತ್ರೆಗಳ 2 ಘನಗಳಿರ್ತವೆ ಅಂತ ನೋಡ್ತೀವಿ. 3 ಮತ್ತು 6ನೇ ಪಾದಗಳು ಪರಸ್ಪರ ಸಮವಾಗಿದ್ದು 3 ಮಾತ್ರೆಗಳ ನಂತರ 4 ಮಾತ್ರೆಗಳ 3 ಘನಗಳು ಮತ್ತು ಕೊನೆಯಲ್ಲಿ 1 ಗುರುವು ಇರುತ್ತದೆ. ಹಾಗಾಗಿ 1, 2 ಮತ್ತು 3ನೇ ಪಾದಗಳು ಪೂರ್ವಾರ್ಧವೆಂತಲೂ 4, 5 ಮತ್ತು 6ನೇ ಪಾದಗಳು ಉತ್ತರಾರ್ಧವೆಂತಲೂ ಕರೆಯಲ್ಪಡುತ್ತವೆ ಅಂತ ನಾವು ನೋಡ್ತೀವಿ. ಈಗ ಉದಾಹರಣೆ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಮಕ್ಕಳೈವರು ಅಂತ ನೋಡ್ತೀವಿ. ಇಲ್ಲಿ ಮ ಅನ್ನೋದು ಏನಂದರೆ ಇಲ್ಲಿ ಲಘು ಆಗ್ತತಿ. ಯಾಕಂದರೆ ಇಲ್ಲಿ ನಾವು ಅಲ್ಪಾಕ್ಷರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಕ್ಕೆ ಮ ಅಂತೆ ಏನಂದರೆ ಲಘು ಹಾಕ್ತೀವಿ. ಆದರೆ ಇಲ್ಲೇನಂದ್ರೆ ಅದರ ಮುಂದಿನ ಅಕ್ಷರ ಏನಾಗೈತಿ, ಒತ್ತಕ್ಷರ ಆಗೈತಿ. ಆದ ಕಾರಣ ಮ ಅನ್ನೋದಕ್ಕೆ ನಾವು ಗುರುವನ್ನು ಹಾಕಬೇಕು, ಕ ಅನ್ನೋದಕ್ಕೆ ಲಘು ಹಾಕಬೇಕು. ಈ ಭಾಮಿನಿ ಷಟ್ಪದಿಯೊಳಗೆ ನಾವು 3, 4 ಅಂತ ಘನಗಳ ವಿಂಗಡಣೆಯನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಇದು 3 ಆಯಿತು. ಗುರು ಅಂದರೆ 2, ಲಘು ಅಂದರೆ 1, ಇದೆರಡು ಸೇರಿ 3 ಆಯಿತು. ನೆಕ್ಸ್ಟು ಐ ಮತ್ತು ಅವುಗಳಿಗೆ ಎರಡಕ್ಕೂ ಗುರು ಬರ್ತೈತೆ ಅಂತ ಹೇಳಿದ್ದೆ. ಹಾಗಾಗಿ ಐವರು ಅಂತ ನೋಡಿದಾಗ ಇಲ್ಲೇ ಲೈ ಅನ್ನೋದಕ್ಕೆ ನಾವು ಗುರು ಹಾಕಬೇಕು, ಇವೆರಡಕ್ಕೂ ಲಘು ಹಾಕಬೇಕು. ಮುಂದಿನದಾಗಿ ಳ ಅನ್ನೋದು ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ ಆಗೈತಿ. ಆದ ಕಾರಣ ಇಲ್ಲಿ ಗುರು ಬರುತ್ತಾ, ಇದಕ್ಕೆ ಲಘು ಬರುತ್ತೆ. ಇದು 4 ಅಂತ ಗುರುತಿಸಿದ್ವಿ. ಇದು ನೆಕ್ಸ್ಟ್ 3. ಈಗ ಅನ್ನುವಂಥಲ್ಲಿ 4 ಅಕ್ಷರಗಳು, ಯಾವುದೇ ಒತ್ತಕ್ಷರ ಇಲ್ಲ, ಅವುಗಳಿಲ್ಲ, ಅನುಸ್ವಾರ ವಿಸರ್ಗಗಳಿಲ್ಲ ಮತ್ತು ದೀರ್ಘಾಕ್ಷರವಿಲ್ಲ. ಆದ ಕಾರಣ 4 ಅಕ್ಷರಕ್ಕೂ ಏನಂದರೆ ಲಘು ಬರುತ್ತೆ. ಮುಂದಿನದಾಗಿ ತಕ್ಕ ಅನ್ನುವಲ್ಲಿ ಒತ್ತಕ್ಷರ ಐತಿ. ಒತ್ತಕ್ಷರದ ಹಿಂದಿನ ಅಕ್ಷರ ಯಾವಾಗಿದ್ರೂ ಗುರು ಆಗುತ್ತೆ. ಕ ಲಘುವನ್ನು ಹಾಕಬೇಕು. ಈ 2 + 1 2 3 ಆಯಿತು. ನೆಕ್ಸ್ಟ್ ಪದವನ್ನು ನೋಡಿದಾಗ ಮಾತೇಯ ಅಂತೈತೆ. ಮಾತೇಯ ಇದ್ದಾಗ ಮಾ ಅನ್ನುವಂಥದ್ದು ಹೆಚ್ಚು ಸಮಯ ತೆಗೆದುಕೊಂಡು ಓದ್ತೀವಿ. ಆದ ಕಾರಣ ಇದಕ್ಕೆ ಗುರು ಬರುತ್ತೆ. ಈ 2 ಅಕ್ಷರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ, ಆದ ಕಾರಣ ಲಘು ಹಾಕಬೇಕು. ಮುಂದಿನದಾಗಿ ಮಾತು. ಮಾ ಅನ್ನೋದು ದೀರ್ಘಾಕ್ಷರ ಇದೆ, ಅದಕ್ಕೆ ಗುರು ಹಾಕಬೇಕು. ಇದು ತು ಎನ್ನೋದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ, ಇದಕ್ಕೆ ಲಘುವನ್ನು ಹಾಕಿ ಅದು 1 ಅಂತ ತಿಳ್ಕೊಬೇಕು, ಅಂದರೆ 3 ಆಗುತ್ತೆ. ನೆಕ್ಸ್ಟ್ ಸಂಧೆ ಅಂದರೆ ಸಮ್ ಅನ್ನೋವಂಥದ್ದು ಅನುಸ್ವಾರದಿಂದ ಕೂಡಿದಂಥ ಅಕ್ಷರ, ಆದ ಕಾರಣ ಇದಕ್ಕೆ ಗುರುವನ್ನು ಹಾಕಬೇಕು. ನೆಕ್ಸ್ಟ್ ದೇ ಅನ್ನೋದು ಏನಂದ್ರೆ ದೀರ್ಘಾಕ್ಷರ ಇದೆ, ದೀರ್ಘ ಇದೆ, ಆದ ಕಾರಣ ಇದಕ್ಕೂ ಗುರುವನ್ನು ಹಾಕಬೇಕು. ನೆಕ್ಸ್ಟ್ ಹಕ್ಕೆ ಅಂದರೆ ಸಂಧೆ ಹಕ್ಕೆ ಅಂತ ಓದಬೇಕು. ಇಲ್ಲಿ ಕೆ ಎನ್ನುವುದು ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ, ಇದು ಕೆ ಎನ್ನೋದು ಲಘು ಆಗುತ್ತೆ. ನೆಕ್ಸ್ಟು ನೆಲೆ ಇಲ್ಲದ್ದು ಅಂತ ಓದಬೇಕು. ಅಲ್ಲಿ ನೆಲೆ ಇ ಅಂತ ಇದೆ, ಆದ ಕಾರಣ ಇಲ್ಲಿ ಏನಂದರೆ ಲೆ ಎರಡು ಏನಂದರೆ ಲಘು ಆಗುತ್ತೆ. ಇಲ್ಲಿ ಲ ಎನ್ನುವಂಥದ್ದು ಒತ್ತಕ್ಷರ ಇದೆ, ಆದ ಕಾರಣ ಒತ್ತಕ್ಷರದ ಹಿಂದಿನ ಅಕ್ಷರ ಇ ಅನ್ನೋದು ಏನಾಗ್ತತಿ, ಗುರು ಆಗುತ್ತೆ. ಇವು 3 ಅಕ್ಷರಗಳು ಇಲ್ಲದು ನಿ ಅಂತೈತಲ್ಲ, ಅದಕ್ಕೆ ಏನಂದರೆ 3 ಏನಂದರೆ ಲಘು ಆಗುತ್ತೆ. ಮುಂದಿನ ಲಲಿತ ಅಂದರೆ ಲಿ ಇವೆರಡಕ್ಕೂ ಏನಂದರೆ ಲಘು ಬರುತ್ತೆ. ದಹ ಎನ್ನುವಂಥದ್ದು ದೀರ್ಘಾಕ್ಷರ ಇದೆ, ಆಮೇಲೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ ಆಗೈತೆ, ಆದ ಕಾರಣ ಇದಕ್ಕೆ ನಾವು ಗುರುವನ್ನು ಗುರುತಿಸಬೇಕು. ಆಮೇಲೆ ದಾರುಣಿಯ ಅಂತ ಓದ್ತೀವಿ ನಾವು. ಇಲ್ಲಿ ಋಣಿಯ ಎನ್ನುವಂಥದ್ದು 3 ಅಕ್ಷರಗಳು, ಯಾವುದೇ ದೀರ್ಘಾಕ್ಷರ ಇಲ್ಲ, ಒತ್ತಕ್ಷರ ಇಲ್ಲ, ಆಮೇಲೆ ವ್ಯಂಜನಾಕ್ಷರವಿಲ್ಲ, ಅನುಸ್ವಾರ ವಿಸರ್ಗದಿಂದ ಕೂಡಿದಂಥ ಅಕ್ಷರ ಇಲ್ಲ, ಆದ ಕಾರಣ 3 ಏನಂದರೆ ಲಘು ಆಗ್ತಾವಂತೆ ನೋಡ್ತೀವಿ. ಮುಂದಿನದಾಗಿ ಬಯಸುವ ಅಂತೇಳಿ ನೋಡ್ತೀವಿ. ಇಲ್ಲಿ ಯಾವುದೇ ಒತ್ತಕ್ಷರನೂ ಇಲ್ಲ, ಏನೂ ಇಲ್ಲ, ಆದ ಕಾರಣ 4 ಅಕ್ಷರಕ್ಕೂ ನಾವು 4 ಲಘುಗಳನ್ನು ಹಾಕಿ ಗುರುತಿಸಬೇಕು. ಆಮೇಲೆ ಈ ಭಾಮಿನಿ ಷಟ್ಪದಿಯ ನಿಯಮ ಏನಂದರೆ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಅದು ಲಘುವಾಗಿದ್ದರೂ ಅದಕ್ಕೇನಂದರೆ ಗುರುವನ್ನು ಹಾಕಿ ಗುರುತಿಸಬೇಕು ಅಂತ ಹೇಳಿದ್ದೀವಿ. ಆದ ಕಾರಣ ಇದು ರೇ ಅನ್ನುವಂಥದ್ದು ಯಾವುದೇ ದೀರ್ಘ ಇಲ್ಲ, ಒತ್ತಕ್ಷರ ಇಲ್ಲ, ಏನೂ ಇಲ್ಲ, ಆದ ಕಾರಣ ನಾವು ಇದಕ್ಕೇನಂದರೆ ಗುರುವನ್ನು ಹಾಕಬೇಕು. ಇದು ಏನಂದ್ರೆ ಛಂದಸ್ಸಿನ ನಿಯಮ ಆಗೈತೆ, ಆದ ಕಾರಣ ಅದೇ ರೀತಿಯಾಗಿ ನಾವು ಮಾಡಬೇಕು. ಮುಂದಿನದಾಗಿ
ತಕ್ಕುದೆ ಅಂತ ಇದೆ. ಅದು ತಕ್ಕು ಎನ್ನುವಂಥದ್ದು ಕು ಅನ್ನೋದು ಒತ್ತಕ್ಷರ ಇದೆ. ಆದ ಕಾರಣ ಇದಕ್ಕೆ ಗುರು ಹಾಕಬೇಕು, ಕು ಅನ್ನೋದಕ್ಕೆ ಲಘು ಹಾಕಬೇಕು. ಇವೆರಡು ಸೇರಿ 3 ಆಯಿತು. ಮುಂದಿನದಾಗಿ ದೇ ಅನ್ನುವಂಥದ್ದು ದೀರ್ಘ ಇದೆ, ದ ಅನ್ನುವಂಥದ್ದು ದೀರ್ಘ ಇದೆ. ಆದ ಕಾರಣ ಎರಡಕ್ಕೂ ಏನಂದರೆ 2 ಅಕ್ಷರಕ್ಕೂ ಗುರುವನ್ನು ಹಾಕಬೇಕು. ಮುಂದೆ ತಾರ ಅಂತಿದೆ, ಅದಕ್ಕೆ ತ ಅನ್ನುವಂಥದ್ದು ದೀರ್ಘಾಕ್ಷರ ಇದೆ, ಅದಕ್ಕೆ ಗುರು ಹಾಕಬೇಕು. ರ ಅನ್ನುವಂಥದ್ದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ, ಇದಕ್ಕೆ ಲಘು ಬರುತ್ತೆ. ಮುಂದೆ ನರಸಿಯು ಅಂತಿದೆಯಲ್ಲ, ಇಲ್ಲಿ 4 ಅಕ್ಷರಗಳು, ಯಾವುದೇ ಒತ್ತಕ್ಷರ ದೀರ್ಘಾಕ್ಷರ ಯಾವುದೇ ಇಲ್ಲ. ಆದ ಕಾರಣ ಇವು 4 ಅಕ್ಷರಕ್ಕೂ ಲಘುವನ್ನು ಹಾಕಬೇಕು. ಇಲ್ಲಿ ನರಸಿ ಒಳಕ್ಕ ಅಂತಿದೆ, ಅಂದರೆ ಒಳಕ್ಕ ಅಂತ ಓದಬೇಕು. ಅಲ್ಲಿ ಏನಂದರೆ ಲೋ ಮತ್ತು ಕ ಒತ್ತಿದೆ. ಆದ ಕಾರಣ ಹಿಂದಿನ ಅಕ್ಷರ ಗುರು ಆಗುತ್ತೆ. ಈ ಅಕ್ಷರಕ್ಕೆ ಲಘುವನ್ನು ಹಾಕಿದ್ದೀವಿ. ತನವೀರ ಅಂತ ಇದೆ, 4 ಅಕ್ಷರ ಏನಂದರೆ ಲಘು ಆಗುತ್ತೆ. ಇಲ್ಲಿ ಲ ಅನ್ನೋವಂಥದ್ದು ದೀರ್ಘಾಕ್ಷರ, ಆದ ಕಾರಣ ಗುರು ಆಗುತ್ತೆ. ರು ಅನ್ನೋವಂಥದ್ದು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ, ಇದು ಲಘು ಆಗುತ್ತೆ. ನೆಕ್ಸ್ಟು ಮೆಚ್ಚುವ ಅಂತಿದೆ. ಮೆಚ್ಚುವ ಇದ್ದಲ್ಲಿ ಚು ಅನ್ನುವಂಥದ್ದು ಒತ್ತಕ್ಷರ ಇದೆ. ಆದ ಕಾರಣ ಹಿಂದಿನ ಅಕ್ಷರ ಮೇಕೆ ಏನಂದರೆ ಗುರು ಬರುತ್ತೆ. ಇವೆರಡು ಅಕ್ಷರಕ್ಕೆ ಲಘು ಬರುತ್ತೆ. ಮುಂದಿನದಾಗಿ ಮೆಚ್ಚುವ ರಕ್ಕ ಅನ್ನಂತಿದೆ. ರಕ್ಕ ಇದಕ್ಕೆ ಕ ಒತ್ತಿದೆ. ಆದ ಕಾರಣ ಹಿಂದಿನ ಅಕ್ಷರ ಗುರು ಆಗುತ್ತೆ. ಇದಕ್ಕೆ ಲಘು ಬರುತ್ತೆ. ಹೇಳವು, ಇಲ್ಲಿ ಹೇ ಅನ್ನುವಂಥದ್ದು ದೀರ್ಘಾಕ್ಷರ ಇದೆ. ಲವ್ ಎನ್ನುವುದು ಇವು ಅವು ಮತ್ತು ಐಗಳಿಗೆ ಏನಂದರೆ ಗುರು ಬರುತ್ತೆ ಅಂತ ಹೇಳಿದೆ. ಇದು ಛಂದಸ್ಸಿನ ನಿಯಮ. ಆದ ಕಾರಣ ಇಲ್ಲಿ ಏನಂದರೆ ದೀರ್ಘಾಕ್ಷರ ಇರೋದ ಕಾರಣ ಇವೆರಡು ಏನಂದರೆ ಗುರು ಆಗುತ್ತೆ. ನೆಕ್ಸ್ಟು ಹೇಸ ಅಂತಿದೆ. ಇಲ್ಲಿ ಹೇ ಅನ್ನುವಂಥದ್ದು ದೀರ್ಘಾಕ್ಷರ ಗುರು ಆಗುತ್ತೆ. ಸ ಅನ್ನೋದು ಲಘು ಆಗುತ್ತೆ. ಳೆ ಜಯ ಅಂತಿದೆ. ಲೇಕ ದೀರ್ಘಾಕ್ಷರ ಇದೆ, ಗುರು ಆಗುತ್ತೆ. ಇವೆರಡು ಅಕ್ಷರಗಳು ಲಘು ಆಗುತ್ತೆ. ಮುಂದಿನದಾಗಿ ಲಕ್ಷ್ಮಿ ಅಂತಿದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ, ಲಕ ಗುರು ಅಂತ ಹಾಕ್ತೀವಿ. ಕ್ಷ್ಮಿ ಅನ್ನೋದು ಲಘು ಆಗುತ್ತೆ. ನೆಕ್ಸ್ಟು ತನಗೆಂ ಎನ್ನುವಂಥದ್ದು ತನ ಅನ್ನುವಂಥದ್ದು ಲಘು ಆಗುತ್ತೆ. ಆಮೇಲೆ ಗೆ ಅನ್ನೋದು ಏನಂದರೆ ಅದು ಅನುಸ್ವಾರದಿಂದ ಕೂಡಿದಂಥ ಅಕ್ಷರ ಆಗೈತಿ. ಆದ ಕಾರಣ ಅದಕ್ಕೆ ಗುರು ಹಾಕಬೇಕು. ನೆಕ್ಸ್ಟ್ ಲಾಸ್ಟ್ ಆರನೇ ಸಾಲಿನ ಕೊನೆಯ ಅಕ್ಷರ ಗುರು ಆಗೈತೆ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಈ ಭಾಮಿನಿ ಷಟ್ಪದಿಯನ್ನು ಏನಂದರೆ 3-4 ಅಂತ ಗುರುತಿಸ್ತೀವಿ. ಮೊದಲ ಸಾಲಲ್ಲಿ 3 ಮಾತ್ರೆಯ 2 ಗಣಗಳು, 4 ಮಾತ್ರೆಯ 2 ಗಣಗಳು ಬರ್ತಾವೆ ಅಂತ ನೋಡ್ತೀವಿ. 1, 2, 4, 5 ಈ ಅಷ್ಟು ಸಾಲುಗಳೇನೆಂದರೆ ಸಮವಾಗಿರ್ತಾವಂತ ನೋಡ್ತೀವಿ. ಅದೇ ರೀತಿಯಾಗಿ 3 ಮತ್ತು 6ನೇ ಸಾಲಿನಲ್ಲಿ 3 ಅಂಥೇಳಿ ಅಂದರೆ 3 ಮಾತ್ರೆಯ 3 ಗಣಗಳು, 4 ಮಾತ್ರೆಯ 3 ಗಣಗಳು, ಮೇಲೊಂದು ಗುರು ಬರ್ತೈತೆ ಅಂತ ನಾವಿಲ್ಲಿ ನೋಡ್ತೀವಿ. ಇದು ಏನಂದರೆ ಭಾಮಿನಿ ಷಟ್ಪದಿ ಅಂತ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ವಾರ್ಧಕ ಷಟ್ಪದಿ ಮತ್ತು ಕಂದ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಇಷ್ಟಕ್ಕೆ ನಾನು ಈ ಕ್ಲಾಸನ್ನು ಏನು ಮಾಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಷ್ಟಕ್ಕೆ ಈ ಕ್ಲಾಸನ್ನು ಏನು ಮಾಡ್ತೀನಿ. ಥ್ಯಾಂಕ್ ಯು ಆಲ್.